ವೈಕುಂಠ ಲೋಕದ ತತ್ವವನ್ನೆಲ್ಲ ಇಲ್ಲಿಗೆ ತರಬೇಡ. ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತುಂಟು. ಅದು ಸರಿ ಇದ್ರೆ ಗೃಹ ಮುಚ್ಚತ್ತೆ, ಇಲ್ಲದಿದ್ರೆ ಮುಚ್ಚುತ್ತೆ. ನಿನ್ನಿಂದ ಕಣ್ಣ ಮುಚ್ಚುವುದು. ಆಯ್ತು, ನಿಮ್ಮ ಮನೆ ನನಗೆ ಬೇಡ. ಬೇಡ, ನಿಮ್ಮ ಮನೆ ಬೇಡ. ಬೇಡ. ನನಗೆ ಮನೆ ಇಲ್ಲ ಅಂತ ಭಾವಿಸಬೇಡಿ. ಎಲ್ಲುಂಟು? ನನ್ನ ಮಗಳು ಕೈಗೆ ಸಾಕೇತ ಸಾಮ್ರಾಜ್ಞಿ ಇದ್ದಾಳೆ, ಅಲ್ಲಿ ಹೋದರೆ ನೆನಪಿರ್ಲಿ ನಿಮಗೆ. ಸಾಕೇತ ಸಾಮ್ರಾಜ್ಞಿ ನನ್ನನ್ನು ಮದುವೆ ಆಗುವಾಗ ನಿನ್ನ ಮಗಳನ್ನು ಬೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದಲ್ಲ. 9 ತಿಂಗಳು ಹೊತ್ತಿದ್ದೇನೆ. ಕಾರಣ ನಾನಾಗಿದ್ದೇನೆ. 10ನೇ ತಿಂಗಳಿಗೆ ಹೆತ್ತಿದ್ದೇನೆ. ಅಪ್ಪ ಅನಿಸಲ್ಪಟ್ಟವ ನಾನು ಅಂತ ಹೇಳಿದ್ದು. ಎಂದು ನೋವಿಗಾಗಿ ಕಹಿಯ ಕಷಾಯ ಕುಡಿದಿದ್ದೇನೆ, ಹತ್ತಿದ್ದೇನೆ ಗೊತ್ತುಂಟಾ? ನಾನು ಕೂಡ ಸುಮ್ಮನೆ ಇರಲಿಲ್ಲ. ಕಹಿಯ ಕಷಾಯ ಕುದಿಸಿ ಕೊಟ್ಟಿದ್ದೇನೆ, ಹರಿದಿದ್ದೇನೆ ಗೊತ್ತುಂಟಾ? ನೀವು ಲೇ ಹರಿದು ಕೊಡುವಾಗ ಇವಳೆ ಸತ್ರೆ ಸಾಯ್ಲಿಕ್ಕೆ ಕೊಟ್ಟೋದು ಅಂತ ಗೊತ್ತುಂಟು ನನಗೆ. ಆದ್ರೂ ಸಾಯಿಲ್ಲ. ನಾನು ಸಾಯ್ಬೇಕು ಅಂತ ಇಲ್ಲ. ಇಷ್ಟು ನಾಲಿಗೆ ರೀತಿ ಅಂತ ಗೊತ್ತಿರ್ತಿದ್ರೆ ಆ ಲೇಹಕ್ಕೆ ಸ್ವಲ್ಪ ಸುಣ್ಣದ ನೀರು ಬಿಟ್ಟಿದ್ದೆ. ಓ ದೇವರೇ, ಆಯ್ತಲ್ಲ. ಇನ್ನು ಅರಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಗೊತ್ತುಂಟಾ? ಕಲ್ಲು ಹೊತ್ತಾಕಿ ಕೊಲ್ಲುವ ಜನ. ನೀನು ಆ ಬಗ್ಗೆ ಗಂಡಸರ ಬಗ್ಗೆ ಆಲೋಚನೆ ಮಾಡಬೇಡ. ತ್ಯಾಗಶೀಲರು, ಸಹನೆಯ ಮೂರ್ತಿಗಳು, ಮನೆಗೆ ಬೇಕಾಗಿ ದುಡಿಯುವವರು ಯಾರು ಅಂತ ಕೇಳಿದ್ರೆ ಗಂಡಸರು. ಹೆಣ್ಣು ಮಕ್ಕಳ ಜಾತಿ ಸ್ವಭಾವ ಹೇಳ್ತೇನೆ. ಗಂಡನ ಜೊತೆಯಲ್ಲೇ ಇದ್ದು ಗಂಡನ ಅನ್ನವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ ಅವನಲ್ಲ ನೀನಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಕೊಲ್ಲುವುದು ನಿನ್ನಂತ ಹೆಂಗಸರು. ಎಲ್ಲಿಯೋ ಒಂದೊಂದು ಪ್ರಕರಣ ಸಿಕ್ಕಿರ್ಬೋದು ನಿಮಗೆ. ಹಾಗಂತ ನಿಮ್ಮ ಪ್ರಕರಣ ಇಲ್ಲ ಅಂತ ಭಾವಿಸಬೇಡಿ. ಯಾವುದು? ಮುಕ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಪ್ರೀತಿಯ ನಾಟಕ ಆಡಿ ಮೋಸದಿಂದ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಪಾಪ ಆ ಹೆಣ್ಣು ಮಕ್ಕಳು ಸಿಕ್ಕುವಾಗ 52-62 ತುಂಡಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ. ನಿಮಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟ. ನಿಮ್ಮನ್ನು 52 ತುಂಡಲ್ಲ, ನಿಮ್ಮನ್ನು 350 ತುಂಡು ಮಾಡಬೇಕು. ತುಂಡು ಮಾಡೋದು ಮಾತ್ರ ಅಲ್ಲ, ನಿಂತಲ್ಲಿಗೆ ನಿಮಗೆ ಬಿಡ್ಬೇಕು. ಬೇಡ, ನೀವು ಏನೇನು ಮಾತಾಡಿಸ್ಬೇಡಿ. ನೀವು ಏನೇನು ಮಾತಾಡಿಸ್ಬೇಡಿ. ಅಷ್ಟಪತಿ ಪ್ರೀತಿಯಿಂದ ದಯವಿಟ್ಟು ನಂಬಬೇಡಿ. ಹೆಣ್ಣು ಮಕ್ಕಳು ಏಕವಚನದಲ್ಲಿ ಕೈಯಲ್ಲಿ ನೋಡಿ ಹೆಣ್ಣ ಸೊಂಟ ಮುರಿತೇನೆ. ಹೀಗಾಗಬಾರದು. ಬಹಳಷ್ಟು ವರ್ಷಗಳ ನಂತರ ಒಬ್ಬ ಪರಿಪೂರ್ಣ ಗಂಡ ಸಾಧೆ ಅಂತ ನಾನು ಭಾವಿಸಿದ್ರೆ ನಿಮ್ಮ ಅನುಕಂಪದ ಅಲೆ ಅಲ್ವಾ? ಇರಲಿ, ನೀವು ತೋರಿಸಿದ ಅನುಕಂಪಕ್ಕೆ ಅನಂತ ಧನ್ಯವಾದ. ಇದನ್ನು ಸಾಲವನ್ನಾಗಿ ಇಟ್ಟುಕೊಳ್ತೇನೆ. ಈಗಲ್ಲದಿದ್ರೆ ಇನ್ನೊಂದು 10 ವರ್ಷ ಕಳೆದು ನಿಮಗೂ ಮದುವೆ ಆಗ್ತದೆ. ಮದುವೆ ಆದ ಮೇಲೆ ನಿಮ್ಮ ಮನೆಯಲ್ಲಿ ಇದಕ್ಕಿಂತ 10 ಪಟ್ಟು ಹೆಚ್ಚು ಜಗಳ. ಇದಕ್ಕಿಲ್ಲ, ನನ್ನದು ನೋಡಿ ನಗೆ ಆಗಲಿಲ್ವಾ? ಜಗಳ ನನ್ನ ಶಾಪ ಉಂಟು. ಜಗಳ ಆಗಬೇಕು. ಆಗದಿದ್ರೆ ನಾನು ಜಗಳ ಮಾಡಿಸ್ತೇನೆ ಹೇಳಿಕೊಟ್ಟಾಗ. ಆದಾಗ ನೀವು ನೋವನ್ನು ನನ್ನಲ್ಲಿ ಹೇಳಿಕೊಟ್ಟಾಗ ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ. ಯಾವುದಕ್ಕೂ ಒಂದು ಗುರುತ ಹಾಲು ಕುಡಿದು ತಲೆ ಕೆಳಗೆ